ಮೂರ್ಖ ಜನರನ್ನು ಎಂದಿಗೂ ಕೂಡ ತಿದ್ದುವುದಕ್ಕೆ, ಸರಿಪಡಿಸುವುದಕ್ಕೆ ಹೋಗಲೇಬಾರದು. ಮೂರ್ಖರನ್ನು ತಿದ್ದಲು ಹೋದರೆ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ. ಅದೇ ಒಬ್ಬ ಬುದ್ಧಿವಂತ ತಪ್ಪು ಮಾಡಿದಾಗ ತಿದ್ದಿದರೆ ಅವನು ನಿಮ್ಮನ್ನು ಪ್ರಶಂಸಿಸುತ್ತಾನೆ. ಯಾರು ನಮ್ಮ ಮಾತನ್ನು ಕೇಳುತ್ತಾರೆಯೋ ಅವರಿಗಷ್ಟೇ ನಾವು ಮಹತ್ವವನ್ನು ಕೊಡಬೇಕು. ಯಾರು ನಮ್ಮ ಮಾತನ್ನು ಕೇಳುವುದಿಲ್ಲವೋ, ಆಲಿಸುವುದಿಲ್ಲವೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಬುದ್ಧಿವಾದವನ್ನು ಹೇಳಲು ಹೋಗಲೇಬಾರದು. ಜೀವನದಲ್ಲಿ ಸಿಗದಿರುವವರೆಗೂ ಎಲ್ಲವೂ ಸುಂದರವಾಗಿಯೇ ಇರುತ್ತದೆ. ಸಿಕ್ಕ ಮೇಲೆ ಸುಂದರವಾಗಿರುವವು ಕೂಡ ಸಾಮಾನ್ಯವಾಗಿ ಇರುತ್ತವೆ. ಅದು ಮನುಷ್ಯನೇ ಆಗಲಿ ಅಥವಾ ವಸ್ತುವೇ ಆಗಲಿ, ತಿಳಿಯುವವರೆಗೂ ಅದರ ಬೆಲೆ ತಿಳಿಯುವುದಿಲ್ಲ. ಅದೇ ಸಿಕ್ಕ ಮೇಲೆ ಅದರ ಬೆಲೆ ಏನು ಎನ್ನುವುದು ನಿನಗೆ ಗೋಚರಿಸುವುದಿಲ್ಲ. ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಆಸ್ತಿ ಪತ್ರಗಳ ಹಾಗೆ ಸುಭದ್ರವಾಗಿ ಬಚ್ಚಿಟ್ಟುಕೊಳ್ಳುವವರು. ಆದರೆ ಇತರರು ಮಾಡಿದಂತಹ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿಗೆ ತಿರುಗಿ ಹಂಚುವರು. ತಾವು ಮಾಡುವಂತಹ ತಪ್ಪುಗಳು ಕಾಣುವುದಿಲ್ಲ. ಇತರರು ಮಾಡುವಂತಹ ಸಣ್ಣ ತಪ್ಪುಗಳಾದರೂ ಕೂಡ ಅದನ್ನು ದೊಡ್ಡದೇ ರೀತಿಯಲ್ಲಿ ಬಿಂಬಿಸುವರು. ಪ್ರತಿ ಕ್ಷಣ ದೋಷಿಸುತ್ತಾ ಕಲುಷಿತವಾದ ಮನುಷ್ಯರ ಮಧ್ಯೆ ಜೀವಿಸುವುದಕ್ಕಿಂತ ನಿನ್ನನ್ನು ನೀನು ಪ್ರೀತಿಸುತ್ತಾ ಒಬ್ಬಂಟಿಯಾಗಿ ಇರುವುದು ಅತ್ಯುತ್ತಮ. ಎಷ್ಟೋ ಒಳ್ಳೆಯದು. ಸ್ವಲ್ಪವಾದರೂ ಮನಃಶಾಂತಿ ಎನ್ನುವುದು ದೊರೆಯುತ್ತದೆ. ಮನುಷ್ಯನು ಒಬ್ಬಂಟಿಯಾಗಿದ್ದಾಗಲೇ ಮನಃಶಾಂತಿಯನ್ನು ಕಾಣಲು ಸಾಧ್ಯವಾಗುವುದು. ಕೆಲವು ಭಯಗಳು ಹಾಗೆಯೇ. ದುಃಖಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲು ಆಗುವುದಿಲ್ಲ. ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಜೀವನದಲ್ಲಿ ಅನುಭವಿಸಲೇಬೇಕು. ನಾವು ಏನನ್ನ ಮಾಡುತ್ತೇವೆಯೋ ಅದನ್ನೇ ಅನುಭವಿಸಬೇಕಾಗುತ್ತದೆ. ನಿನ್ನೆಯ ದಿನ ಸರಿಯಿಲ್ಲವೆಂದೆನಿಸಿದರೂ ಈ ದಿನ ಸರಿ ಎನಿಸಿ ನಾಳೆಯ ದಿನ ಉತ್ತಮವಾಗಿರಬೇಕು ಎಂದರೆ ಅದು ನಾವು ಮಾಡುವಂತಹ ಕೆಲಸದ ಮೇಲೆ ಆಧಾರಿತವಾಗಿರುತ್ತದೆ. ಹಾಗಾಗಿ ನಾವು ಮಾಡುವಂತಹ ಕೆಲಸಗಳು ಯಾರಿಗೂ ಕೂಡ ತೊಂದರೆಯನ್ನು ಕೊಡದೆ ಸದಾ ಒಳ್ಳೆಯ ಕಾರ್ಯಗಳೇ ಆಗಿರಲಿ. ಆಗ ಮಾತ್ರ ನಮ್ಮ ನಾಳೆ ಬರುವಂತಹ ದಿನಗಳು ಸುಂದರವಾಗಿ ರೂಪಿತಗೊಳ್ಳಲು ಸಾಧ್ಯವಾಗುವುದು. ಹಾಗೆಯೇ ನಾವು ಇಂದು ಮಾಡಬೇಕಾದಂತಹ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಈ ಕ್ಷಣದಿಂದಲೇ ಪ್ರಾರಂಭಿಸಿದಾಗ ನಮ್ಮ ಜೀವನ ಎನ್ನುವುದು ಸುಂದರವಾಗಿ ರೂಪಿತಗೊಳ್ಳುವುದು. ತನ್ನನ್ನು ತಾನು ತಿಳಿದವನಿಗೆ ಭಗವಂತ ತಿಳಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನಾವು ಇತರರ ಮೇಲೆ ಚಾಡಿಯನ್ನು ಹೇಳುವ ಮೊದಲು ನಾವು ಹೇಗೆ ಬದುಕುತ್ತಿದ್ದೇವೆ, ಹೇಗೆ ಜೀವನವನ್ನು ರೂಪಿಸಿಕೊಂಡಿದ್ದೇವೆ ಎನ್ನುವುದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿದಾಗ ನಮ್ಮ ಬಗ್ಗೆ ನಮಗೆ ತಿಳಿಯುವುದು. ಉನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪಿದವರೆಲ್ಲರೂ ಕೂಡ ಅಕ್ಷರಕ್ಕೆ ತಲೆ ಬಾಗಿದವರೇ. ಈ ಭೂಮಿಯ ಮೇಲೆ ಅಕ್ಷರ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ಯಾವುದೂ ಇಲ್ಲ. ನೀವು ತಲೆ ತಗ್ಗಿಸಿ ಇಂದು ಮಾಡಿದಂತಹ ಜ್ಞಾನ ಸಂಪಾದನೆಯು ಮುಂದೊಂದು ದಿನ ನಿಮ್ಮ ಉತ್ತಮವಾಗಿರುವಂತಹ ಭವಿಷ್ಯಕ್ಕೆ ಬುನಾದಿಯಾಗಬಹುದು. ಒಳ್ಳೆಯತನವೆಂದರೆ ಅದು ವೃಕ್ಷಗಳದ್ದೇ ಅಲ್ಲವೇ? ನಾವು ಮರಗಳನ್ನು ಎಷ್ಟೇ ಕಡಿದರೂ ಒಳ್ಳೆಯವರಿಗೆ ಒಳ್ಳೆಯ ಫಲ ಮತ್ತು ಕೆಟ್ಟವರಿಗೆ ಕೆಟ್ಟ ಫಲ ಕೊಡುವುದಲ್ಲವಾ? ಈ ಪ್ರಕೃತಿಯೇ ಹಾಗೆ. ನಾವೆಲ್ಲರೂ ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸೋಣ. ಆಗ ಖಂಡಿತವಾಗಿಯೂ ನಮಗೂ ಒಳ್ಳೆಯದಾಗುವುದು, ಇತರರಿಗೂ ಒಳ್ಳೆಯದೇ ಜರುಗುವುದು. ಮೊದಲು ನಿನ್ನನ್ನು ನೀನು ಸರಿ ದಾರಿಯಲ್ಲಿ ಅನುಸರಿಸು. ತದನಂತರದಲ್ಲಿ ಪ್ರಪಂಚ ನಿನ್ನನ್ನು ಅನುಸರಿಸುತ್ತದೆ. ನಾವು ಹೇಗಿರುವೆವೋ ಎಂದು ಈ ಸಮಾಜ ಹೇಳುತ್ತದೆ. ಆದರೆ ನಾವು ಹೇಗಿರಬೇಕು ಎನ್ನುವುದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ. ಹಾಗಾಗಿ ನಾವು ಕಂಡಂತಹ ಕನಸುಗಳು ನನಸಾಗಬೇಕು ಎಂದರೆ ಮೊದಲು ನಾವು ಅಂದುಕೊಂಡಂತೆ ಜೀವಿಸುವುದನ್ನು ಕಲಿಯಬೇಕು. ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮ್ಮ ಮನಸ್ಸಿನ ಮಾತನ್ನು ನೀವು ಆಲಿಸಿ. ನಿಮಗೋಸ್ಕರ ನೀವು ಕೊಂಚ ಸಮಯವನ್ನು ಮೀಸಲಿಡಿ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ. ಮೊದಲು ನಿನ್ನ ತಪ್ಪುಗಳು ಏನು ಎನ್ನುವುದನ್ನು ನೀನು ತಿಳಿದುಕೋ, ಅದನ್ನು ಸರಿಪಡಿಸಿಕೋ. ತದನಂತರದಲ್ಲಿ ನೀನು ಇತರರಿಗೆ ಹೇಳಲು ಅರ್ಹನಾಗುತ್ತೀಯ. ಇಲ್ಲವೆಂದರೆ ಮಾತನಾಡುವುದೇ ಒಂದು, ಹೇಳುವುದೇ ಒಂದು ಎಂದು ಬಿಂಬಿಸುತ್ತಾರೆ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಕೂಡ ಬರುವುದಿಲ್ಲ ಎನ್ನುವುದನ್ನು ನೀನು ನೆನಪಿನಲ್ಲಿ ಇಟ್ಟುಕೋ. ಹಾಗಾಗಿ ಸುಳ್ಳನ್ನು ಮಾತನಾಡುವುದನ್ನು ಬಿಟ್ಟು ಸದಾ ಸತ್ಯ, ಧರ್ಮ, ನಿಷ್ಠೆಯಿಂದ ಬಾಳುವುದನ್ನು ಕಲಿತುಕೋ. ಆಗ ನಿನಗೂ ಒಳ್ಳೆಯದು, ನಿನ್ನ ವ್ಯಕ್ತಿತ್ವಕ್ಕೂ ಒಳ್ಳೆಯದು.
ಕಲಿತುಕೊಳ್ಳುವುದು ಮತ್ತು ಸಹಿಸಿಕೊಳ್ಳುವುದು ಈ ಎರಡೂ ಕೂಡ ನಿಮ್ಮ ಹವ್ಯಾಸವಾದರೆ ನಿಮ್ಮನ್ನು ತಡೆಯುವವರು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ನೀವು ಅಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತೀರಾ. ಜೀವನ ಅನ್ನುವುದು ಯಾವಾಗಲೂ ಕೂಡ ಸಮ ಪ್ರಮಾಣದಲ್ಲಿ ಎಂದಿಗೂ ಕೂಡ ಸಾಗುವುದಿಲ್ಲ. ಆಗಾಗ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರುತ್ತಲೇ ಇರುತ್ತವೆ. ಹಾಗೆಂದು ಸಮಸ್ಯೆಗಳೇ ಕೊನೆಯಲ್ಲ. ಸಮಸ್ಯೆಗಳು ಬಂದು ತದನಂತರದಲ್ಲಿ ಒಳ್ಳೆಯ ದಿನಗಳು ಕೂಡ ನಿಮ್ಮ ಭವಿಷ್ಯದಲ್ಲಿ ಬಂದೇ ಬರುತ್ತವೆ. ಹೇಗೆ ಬೆಳಕು ಬಂದ ಮೇಲೆ ಕತ್ತಲು ಆವರಿಸುತ್ತವೆಯೋ, ಕತ್ತಲು ಆವರಿಸಿದ ನಂತರ ಬೆಳಕು ಹೇಗೆ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತದೆಯೋ, ಹಾಗೆಯೇ ಸಮಸ್ಯೆಗಳು ಬಂದ ನಂತರದಲ್ಲಿ ಸಮಸ್ಯೆಗೆ ಪರಿಹಾರದ ಜೊತೆಗೆ ಒಳ್ಳೆಯ ದಿನಗಳು ಕೂಡ ನಿಮ್ಮ ಬಾಳಲ್ಲಿ ಬಂದೇ ಬರುತ್ತದೆ. ಆ ದಿನಕ್ಕಾಗಿ ನೀವು ತಾಳ್ಮೆಯಿಂದ ಕಾಯಬೇಕು. ಜೀವನದಲ್ಲಿ ಏನನ್ನೇ ಪಡೆಯಬೇಕು ಎಂದರೂ ಕೂಡ ನಾವು ತಾಳ್ಮೆಯನ್ನು ಮೊದಲು ಆವರಿಸಿಕೊಳ್ಳಬೇಕು. ತಾಳ್ಮೆ ಒಂದು ನಮ್ಮ ಜೀವನದಲ್ಲಿ ಇದ್ದರೆ ನಾವು ಸರ್ವಸ್ವವನ್ನು ಕೂಡ ಗೆಲ್ಲುತ್ತೇವೆ. ಸಮಸ್ಯೆಗಳಿಂದ ಸಮಾಧಾನ ದೊರೆಯುತ್ತದೆ. ಹಾಗೆಯೇ ಅನುಭವ ಕೂಡ, ಆನಂತರ ಉನ್ನತ ಜೀವನವೂ ಕೂಡ ಸಮಸ್ಯೆಗಳಿಂದಲೇ ದೊರೆಯುತ್ತವೆ. ಹಾಗಾಗಿ ಸಮಸ್ಯೆಗಳು ಬರುವುದು ನಮಗೆ ಮುಂದೆ ಉನ್ನತವಾಗಿರುವಂತಹ ಸ್ಥಾನ, ಮುಂದೆ ಉನ್ನತವಾಗಿರುವಂತಹ ಭವಿಷ್ಯವಿದೆ ಎನ್ನುವ ಸುಳಿವನ್ನು ನೀಡುವ ಸಲುವಾಗಿ. ಹಾಗಾಗಿ ಸಮಸ್ಯೆಗಳು ಬಂದರೆ ಜೀವನದಲ್ಲಿ ಎಂದಿಗೂ ಕೂಡ ಹೆದರಲು ಹೋಗಲೇಬೇಡಿ. ಮನುಷ್ಯ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತನಗೆ ತಾನೇ ತಿಳಿದುಕೊಳ್ಳಬೇಕು. ಆಗಲೇ ಯಾವುದೇ ರೀತಿಯ ಮನುಷ್ಯನಿಗೆ ಹೊಗಳಿಕೆಗೆ ಹಿಗ್ಗದೆ ಮತ್ತು ತೆಗಳಿಕೆಗೆ ಕುಗ್ಗದೆ ಇರುವ ಸಮಾನ ರೀತಿಯ ಮನಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸುಖಕರವಾಗಿ ಇರಲು ಸಾಧ್ಯವಾಗುವುದು. ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ, ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ದುಃಖವೇ ಸರಿ. ಈ ಜನರಿಗೆ ನಾವು ಹೇಗಿದ್ದರೂ ಕೂಡ ಕಷ್ಟವೇ. ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೂಯೆಯನ್ನು ಪಡುತ್ತಾರೆ. ಅದೇ ನಾವು ದುಃಖದಲ್ಲಿ ಇದ್ದರೆ ಒಳಗೊಳಗೆ ಖುಷಿಯನ್ನು ಪಡುತ್ತಾರೆ. ಜನರು ನೀವು ಹೇಗೆ ಇದ್ದರೂ ಕೂಡ ನಿಮ್ಮ ಬಗ್ಗೆ ಮಾತನಾಡಿಯೇ ಆಡುತ್ತಾರೆ. ಜನರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ನಿನ್ನ ಭವಿಷ್ಯದ ಬಗ್ಗೆ ಕಾಳಜಿಯನ್ನು, ನಿನ್ನ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡು. ಆಗ ನೀನು ಖಂಡಿತವಾಗಿಯೂ ಮುಂದೆ ಬರಲು ಸಹಕಾರಿಯಾಗುವುದು. ಜೀವನ ಹಾಗೂ ಗಡಿಯಾರ ಎರಡೂ ಒಂದೇ. ಏಕೆಂದರೆ ವೇಗವಾಗಿ ಓಡಿದವರು ಒಂದೇ ಕಡೆ ನಿಂತರೂ ಪ್ರಯೋಜನವಾಗುವುದಿಲ್ಲ. ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಭಾರ. ಹಾಗೆಯೇ ಕೆಲಸಕ್ಕೆ ಬಾರದೇ ಇರುವಂತಹ ಆಲೋಚನೆಗಳು ಮನಸ್ಸಿಗೆ ಭಾರವಾಗುತ್ತದೆ. ಇತರರ ಸಂಪತ್ತನ್ನು ಆಶಿಸುವವರು ಭೂಮಿಗೆ ಭಾರವಾಗುತ್ತಾರೆ. ನಾವು ಎಂದಿಗೂ ಕೂಡ ಇತರರ ಬಗ್ಗೆ, ಇತರರ ಕಾರ್ಯಗಳ ಬಗ್ಗೆ ಯೋಚನೆಯನ್ನು ಮಾಡಬಾರದು. ಇತರರ ಪಾಡಿಗೆ ಇತರರು ಬೆಳೆಯುತ್ತಿರಲಿ, ನಿನ್ನ ಪಾಡಿಗೆ ನೀನು ಬೆಳೆಯುವುದನ್ನು ಆಲಿಸು. ಆಗ ಎಲ್ಲವೂ ಸೌಖ್ಯವಾಗಿ ನಡೆಯುವುದು. ಪ್ರತಿ ಅವಕಾಶದಲ್ಲಿ ನಿರಾಶವಾದಿ ಕಷ್ಟವನ್ನೇ ನೋಡಿದರೆ ಅತಿ ಕಷ್ಟದಲ್ಲೂ ಕೂಡ ಆಶಾವಾದಿ ಒಂದು ಅವಕಾಶವನ್ನೇ ನೋಡುತ್ತಾನೆ. ಹಾಗಾಗಿ ಜೀವನದಲ್ಲಿ ಕಷ್ಟಗಳು ಬಂದರೆ ಆ ಕಷ್ಟಗಳಲ್ಲಿ ನಾವು ಹೇಗೆ ಜಯಶಾಲಿಯಾಗಬೇಕು ಎನ್ನುವುದನ್ನು ಕಲಿತುಕೊಳ್ಳಿ. ಈ ಎರಡು ವಿಧಾನಗಳಲ್ಲಿ ದಾನ ಮಾಡಲೇಬಾರದಂತೆ. ಆ ಒಂದು ರೀತಿಯಲ್ಲಿ ಮಾಡಿದರೆ ದಾನ ಮತ್ತು ಧರ್ಮ ಎರಡೂ ಕೂಡ ಹೊರಟು ಹೋಗುತ್ತವೆ. ಯಾರಾದರೂ ಉಪಯೋಗವಿಲ್ಲದ ವಸ್ತುಗಳನ್ನು ದಾನ ಮಾಡಬಾರದು. ಯಾರಿಗಾದರೂ ಕೋಪದಲ್ಲಿ ದಾನ ಮಾಡಲು ಹೋಗಲೇಬಾರದು. ಕೋಪದಲ್ಲಿ ದಾನವನ್ನು ಎಂದಿಗೂ ಕೂಡ ಮಾಡಬಾರದು. ಅದು ಒಳ್ಳೆಯದಲ್ಲ. ಯಾರಾದರೂ ದುಷ್ಟಬುದ್ಧಿ, ಅಹಂಕಾರದಿಂದ ದಾನವನ್ನು ಮಾಡಲೇಬಾರದು. ಅದು ದಾನ ಮಾಡಿದ ಹಾಗೆ ಅಲ್ಲ, ಬದಲಾಗಿ ಪಾಪ ಮಾಡಿದ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಅಂಟಿಕೊಳ್ಳುವುದು. ದಾನ ಮಾಡುವವರು ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದಾನ ಮಾಡುವುದು ಒಳ್ಳೆಯದು. ಇನ್ನೊಬ್ಬರ ಒಳಿತಿಗಾಗಿ ಮಾಡುವಂತಹ ಕಾರ್ಯ ಶುದ್ಧ ಮನಸ್ಸಿನಿಂದ ಮಾಡಿದಂತಹ ಅದರ ಪುಣ್ಯ ಫಲವಾಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೆ ಪ್ರತಿಫಲವಾಗಿ ನಿಮಗೆ ಸುಖವೂ ಕೂಡ ಸಿಕ್ಕೇ ಸಿಗುತ್ತದೆ. ಈ ಜೀವನ ಎನ್ನುವುದೇ ಒಂದು ರೀತಿಯ ನಾಟಕದ ರೀತಿಯಲ್ಲಿ ಸಾಗುತ್ತಿರುತ್ತದೆ. ನಟಿಸಲು ಬರದೇ ಇದ್ದರೆ ಜೀವನವನ್ನು ಕಳೆಯುವುದು ಬಹಳ ಕಷ್ಟ. ಇಲ್ಲಿ ಚೆನ್ನಾಗಿ ನಟನೆಯನ್ನು ಮಾಡುವರು, ಚೆನ್ನಾಗಿ ನಟನೆಯನ್ನು ಬಲ್ಲವರು ಮಾತ್ರ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಾಧ್ಯವಾಗುವುದು.
ಮನಸ್ಸು ಬಹಳ ಚಂಚಲಿತವಾಗುವುದು. ಕೆಲವು ಬಾರಿ ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡು ಎಂದು ಹೇಳುತ್ತದೆ ಮತ್ತು ಕೆಲವು ಬಾರಿ ಬೇಡವೆಂದು ಸಹ ಹೇಳುತ್ತದೆ. ನಿರ್ಣಯ ನಿಮಗೆ ಬಿಟ್ಟಿದ್ದು. ನಾವು ಮನಸ್ಸಿನ ಮಾತನ್ನು ಆಲಿಸಿದಾಗ ಖಂಡಿತವಾಗಿಯೂ ನಮಗೆ ಒಳ್ಳೆಯದೇ ಜರುಗುವುದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡರೆ ನೀನು ಸಂತೋಷವಾಗಿ ಜೀವನದಲ್ಲಿ ಇರಲು ಸಾಧ್ಯವಾಗುತ್ತದೆ. ಅವಸರಕ್ಕೆ ತಕ್ಕ ಹಾಗೆ ಮನುಷ್ಯರು ತಮ್ಮ ಜೊತೆಗೆ ಇರುತ್ತಾರೆ. ಅವಸರ ತೀರಿದ ಬಳಿಕ ನಮ್ಮೊಂದಿಗೆ ಮಾತನಾಡುವ ವಿಧಾನವೂ ಕೂಡ ಬದಲಾಗಿ ಹೋಗುತ್ತದೆ. ಇದೇ ಪ್ರಸ್ತುತ ಸಮಾಜದಲ್ಲಿರುವಂತಹ ಜನರ ಮನಸ್ಥಿತಿಯಾಗಿದೆ. ಒಟ್ಟಿನಲ್ಲಿ ಅವರ ಅವಶ್ಯಕತೆಗೆ ತಕ್ಕಂತೆ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಯಾವಾಗ ಅವರ ಅವಶ್ಯಕತೆ ಮುಗಿಯುತ್ತದೆಯೋ ನಿನ್ನನ್ನು ಎಂದಿಗೂ ಕೂಡ ಅವರು ನೆನೆಸಿಕೊಳ್ಳುವುದೇ ಇಲ್ಲ. ದೈವವೆಂದರೆ ಗುಡಿಯಲ್ಲಿರುವಂತಹ ವಿಗ್ರಹವೊಂದೇ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವೀಯತೆಯೂ ಕೂಡ ಹೌದು. ಹಾಗಾಗಿ ನಾವು ಮನಸ್ಸಿನ ಮಾತನ್ನು ಆಲಿಸಬೇಕು. ನಿಮ್ಮ ಅಪಜಯಗಳು ತಪ್ಪು ಹೆಜ್ಜೆಗಳೆಂದು ಯಾವತ್ತಿಗೂ ಕೂಡ ಭಾವಿಸಲೇಬಾರದು. ಅವುಗಳು ತಪ್ಪುಗಳಲ್ಲ, ನೀವು ಭವಿಷ್ಯತ್ತಿನಲ್ಲಿ ಏನು ಮಾಡಬಾರದೆಂದು ತಿಳಿಸುವಂತಹ ಅನುಭವದ ಪಾಠಗಳಾಗಿರುತ್ತವೆ. ನಮಗೆ ಜೀವನದಲ್ಲಿ ಕಷ್ಟಗಳು ಬಂದು ಆ ಕಷ್ಟಗಳು ಕಲಿಸಿದಂತಹ ಪಾಠಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲು ಹೋಗಲೇಬಾರದು. ಏಕೆಂದರೆ ಕಷ್ಟಗಳು ಕಲಿಸುವಂತಹ ಪಾಠಗಳೇ ಮುಂದೆ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ, ಜೀವನದಲ್ಲಿ ಕಷ್ಟಗಳು ಎದುರಾದಾಗ ನಾವು ಯಾರ ಬಳಿಯಲ್ಲಿ ಸಲಹೆಗಳನ್ನು ಕೇಳುತ್ತೇವೆ ಎನ್ನುವುದು ಬಹಳ ಮುಖ್ಯ. ಏಕೆಂದರೆ ದುರ್ಯೋಧನನು ಶಕುನಿಯ ಹತ್ತಿರ ಸಲಹೆಯನ್ನು ಕೇಳುತ್ತಿದ್ದ, ಅರ್ಜುನನು ಶ್ರೀಕೃಷ್ಣನ ಬಳಿಯಲ್ಲಿ ಸಲಹೆಯನ್ನು ಕೇಳುತ್ತಿದ್ದ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.